ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಹಣವನ್ನ ಹೇಗೆ ಆಕರ್ಷಿಸೋದು ಅನ್ನೋದು. ನೋಡಿ, ಪ್ರತಿ ಒಂದು ಎಮೋಷನ್ಗೆ ಅದರದೇ ಆದ ಒಂದು ಸ್ಪೆಕ್ಟ್ರಮ್ ಇರುತ್ತೆ. ಆ ಎಮೋಷನ್ ಅಲ್ಲಿ ಮನಿ ಆಗಿರಬಹುದು ಅಥವಾ ಲವ್ ಆಗಿರಬಹುದು, ಅದು ಹೈಯೆಸ್ಟ್ ಫ್ರೀಕ್ವೆನ್ಸಿಯಲ್ಲಿ ಇರುತ್ತೆ. ಮನಿ ಹೇಗೆ ಅಟ್ರಾಕ್ಟ್ ಮಾಡೋದು, ಹಣವನ್ನ ಹೇಗೆ ಆಕರ್ಷಿಸೋದು? ನೀವು ನೋಡಿರ್ತೀರಾ, ಶ್ರೀಮಂತರೇ ಇನ್ನೂ ಶ್ರೀಮಂತರಾಗ್ತಾ ಹೋಗ್ತಿರ್ತಾರೆ. ಕೆಲವರು ಮನಸ್ಸಲ್ಲಿ ಏನು ಅನ್ಕೊಂಡಿರ್ತಾರೋ ಅದೆಲ್ಲವನ್ನು ಸಾಧನೆ ಮಾಡುವಂತ ಶಕ್ತಿ ಇರುತ್ತೆ. ಅವ್ರಿಗೆ ಮಾಡೋಕ್ಕಾಗೋದು ನನ್ಗೆ ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ, ಇವತ್ತು ನಾನು ಅದರ ಟ್ರಿಕ್ಸು ಮತ್ತೆ ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನೋಡಿ, ಮನಿ ಅನ್ನೋದು ಒಂದು ಎನರ್ಜಿ. ನೋಡಿ, ಯಾವ ವ್ಯಕ್ತಿ ತುಂಬಾನೇ ಆಕ್ಟಿವ್ ಆಗಿರ್ತಾನೆ, ಚಟುವಟಿಕೆಯಲ್ಲಿ ಇರ್ತಾನೆ. ಎಕ್ಸಾಂಪಲ್, ಯಾವುದೋ ಒಂದು ಮಾರ್ವಾಡಿ ಅಂಗಡಿಗೆ ಹೋಗ್ಬಿಟ್ಟು ನೋಡಿ, ಅವ್ರು ಎಷ್ಟು ಆಕ್ಟಿವ್ ಆಗಿರ್ತಾರೆ, ಅವರಿಗೆ ಹಣ ಈಸಿಯಾಗಿ ಫ್ಲೋ ಆಗ್ತಾ ಇರುತ್ತೆ. ಅವರ ಮನಸ್ಸು ಹೇಗಿರುತ್ತೆ ಅಂತ ಹೇಳಿದ್ರೆ, ಮುಂದೆ ಏನು ಮಾಡಲಿ, ಇನ್ನೊಂದೇನು ಬಿಸ್ನೆಸ್ ಮಾಡಲಿ, ಮತ್ತೊಂದು ಬಿಸ್ನೆಸ್ ಮಾಡಲಿ ಅನ್ನೋದ್ರ ಬಗ್ಗೆ ಸದಾ ತಲೆ ಓಡ್ತಾ ಇರುತ್ತೆ. ಯಾರು ಸೋಂಬೇರಿಗಳಾಗಿರ್ತಾರೆ, ನಿರ್ಲಕ್ಷ್ಯದಿಂದ ಇರ್ತಾರೆ, ಅವರಿಗೆ ಹಣ ಬರಲ್ಲ. ಲಕ್ಷ್ಮಿ ಬಹಳ ಚಂಚಲೆ ಅಂತೆ. ಅದಕ್ಕಾಗಿ ನಾವು ಯಾವಾಗಲೂ ಅಷ್ಟೇ, ನಾವು ಹಣವನ್ನ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಆಕ್ಟಿವ್ ಆಗಿರಬೇಕು. ಬರೀ ನಾವು ನೋಡಿ, ಯಾವತ್ತೂ ಹೇಳ್ತೀನಿ, ಆಹಾರಂ ತತ್ ತ್ವಂ ಅಸಿ ಅಂತ. ನಾವು ಏನನ್ನ ತಿಂತೀವೋ ಅದನ್ನ ನಾವು ಆಗ್ತಾ ಹೋಗ್ತೀವಿ. ಈಗ ಎಕ್ಸಾಂಪಲ್, ಬೆಳಗ್ಗೆ ಎದ್ದ ತಕ್ಷಣ ನಾನು ಪೂರಿ ಸಾಗು ಹೆವಿ ಫುಡ್ ಅನ್ನ ತಿನ್ಬಿಟ್ರೆ ಬೆಳಗ್ಗೆ ಎದ್ದಳಕ್ಕೆ ನನಗೆ ಚೈತನ್ಯ ಇರಲ್ಲ, ಶಕ್ತಿ ಇರಲ್ಲ. ನೋಡಿ, ನೀವು ಒಂದು ರೂಮ್ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಬಾಯ್ ಬಿಟ್ಟು ಒಂದು ಮಾತಾಡ್ಬೇಕು ಅಂತಿಲ್ಲ, ನಿಮ್ಮ ಎನರ್ಜಿ ಮಾತಾಡ್ತಾ ಹೋಗುತ್ತೆ. ನೀವು ನಿಮ್ಮನ್ನ ಚೆನ್ನಾಗಿ ಕಾಳಜಿಯಿಂದ ನೋಡ್ಕೊಂಡ್ರೆ ಎದುರುಗಡೆ ಇರೋರ್ಗೂ ನಿಮ್ಮನ್ನ ಗೌರವಿಸ್ಬೇಕು ಅನ್ಸುತ್ತೆ. ಎಷ್ಟೋ ಸತಿ ನಾನು ಹೇಳ್ತಾ ಇರ್ತೀನಿ, ಯಾರು ತುಂಬಾನೇ ಸ್ಲಿಮ್ ಆಗಿ, ಸ್ಲೀಕ್ ಆಗಿ, ಫಿಟ್ ಆಗಿರ್ತಾರೋ ಅವ್ರನ್ನ ಜನ ತುಂಬಾ ಬೇಗನೆ ಸೀರಿಯಸ್ ಆಗಿ ತಗೋತಾರೆ. ನಮ್ಮ ದೇಹನೇ ಒಂದು 5 ಸ್ಟಾರ್ ಹೋಟ್ಲ್ ತರ ನಾವ್ ಇಟ್ಕೋಬೇಕು. ನಮ್ಮನ್ನ ನೋಡ್ತಿದ್ದ ಹಾಗೇನೆ ನಮ್ಮ ಮೇಲೆ ಒಂದು ಗೌರವ ಬರಬೇಕು. ಹಾಗಾದ್ರೆ ಹೇಗೆ ಅಂತ ಹೇಳಿದ್ರೆ, ನಾವು ಹಾಕೋತಕ್ಕಂತಹ ಬಟ್ಟೆ ಕೂಡ ತುಂಬಾನೇ ಇಂಪಾರ್ಟೆಂಟ್. ನೋಡಿ, ಎಷ್ಟೋ ಸತಿ ವೆನ್ ಯು ಡ್ರೆಸ್ ಅಪ್ ವೆಲ್, ಯಾಕಂತ ಹೇಳಿದ್ರೆ ನಾವು ಯಾವಾಗ ಚೆನ್ನಾಗಿರೋ ಬಟ್ಟೆ ಹಾಕ್ತಿವಿ, ನಮ್ಮ ಮೇಲೆ ನಮಗೆ ಒಂದು ಒಳ್ಳೆ ಭಾವನೆ ಬರ್ತಾ ಹೋಗುತ್ತೆ. ಕನ್ನಡಿ ಮುಂದೆ ಹೋಗಿ ನಿಂತ್ಕೋತೀರಾ, ನಿಂತ್ಕೊಂಡ ತಕ್ಷಣ ನಿಮ್ಗೆ ನೀವು ಹೇಳ್ಕೊತೀರಾ, ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಎಷ್ಟು ಚೆನ್ನಾಗಿರೋ ಬಟ್ಟೆ ಹಾಕೊಂಡಿದ್ಯಾ, ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿದ್ಯಾ, ಅಥವಾ ಏನೇ ಒಂದು ಸಿಂಪಲ್ ಆಗಿ ಒಂದು ತಲೆ ಬಾಚ್ಕೊಂಡ್ರು ಕೂಡ ನಮಗೆ ನಮ್ಮ ಮೇಲೆ ಒಂದು ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ನೋಡಿ, ಕಾನ್ಫಿಡೆನ್ಸ್ ಅನ್ನೋದು ದಿನನಿತ್ಯದ ಕೆಲಸ. ಒಂದು ದಿನ ನಾನು ಕಾನ್ಫಿಡೆಂಟ್ ಆಗಿರ್ಬೇಕು ಅಂತ ಹೇಳಿದ ತಕ್ಷಣ ಕಾನ್ಫಿಡೆನ್ಸ್ ಬರಲ್ಲ. ಮನೆಯಲ್ಲಿದ್ರು ಕೂಡ ಸ್ವಲ್ಪ ಎಫರ್ಟ್ ಹಾಕಿ ಚೆನ್ನಾಗಿ ರೆಡಿ ಆಗೋದಕ್ಕೆ ಶುರು ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ. ಯಾಕಂತ ಹೇಳಿದ್ರೆ ನಾವು ಯಾವಾಗ ಬೆಳಗ್ಗೆ ಆರಾಮಾಗಿರೋಣ, ಮನೆ ಹೇಗಿದ್ರು ಮನೇಲಿದ್ದೀನಿ, ನಿಧಾನಕ್ಕೆ ಸ್ನಾನ ಮಾಡೋಣ ಅಂತ ಹೇಳಿದ್ರೆ, ನಿಮ್ಮ ಅಜ್ಜಿನ ಹೋಗಿ ಕೇಳಿ, ಎಲ್ಲಿ ಒಂದು ಬೆಡ್ ಕರೆಕ್ಟಾಗಿ ಮಾಡಿರಲ್ಲ ಅಥವಾ ಎಲ್ಲಿ ಮನೆಯಲ್ಲಿ ಕಸ ಇರುತ್ತೋ ಅಲ್ಲಿ ದರಿದ್ರ ಲಕ್ಷ್ಮಿ ಬರ್ತಾ ಹೋಗ್ತಾಳಂತೆ. ದರಿದ್ರ ಲಕ್ಷ್ಮಿ ಎಲ್ಲಿರ್ತಾಳೋ ಅಲ್ಲಿ ಮಹಾಲಕ್ಷ್ಮಿ ಬರಲ್ವಂತೆ. ಹಾಗಾದ್ಮೇಲೆ ಎಲ್ಲವೂ ಕೂಡ ಎನರ್ಜಿ. ನೋಡಿ, ಬರೀ ನಾವೊಬ್ಬರೇ ಅಲ್ಲ, ನಾವು ಇರ್ತಕ್ಕಂತಹ ವಾತಾವರಣ ಕೂಡ ನಮ್ಮ ವ್ಯಕ್ತಿತ್ವವನ್ನ ತೋರಿಸ್ತಾ ಹೋಗುತ್ತೆ. ಒಂದು ಮನೆ ನಿಮ್ಮ ಎಕ್ಸ್ಟೆನ್ಷನ್ ಆಫ್ ಪರ್ಸನಾಲಿಟಿ ಆಗಿರುತ್ತೆ. ಯಾರ ಮನೆ ನೋಡಿ, ಸೋಫಾದ ಮೇಲೆ ಬಟ್ಟೆ ಇಟ್ಟಿರೋದು, ರಿಮೋಟ್ ಎಲ್ಲೆಲ್ಲೋ ಇರೋದು, ಪೆನ್ನು, ಬುಕ್ಕು, ಅದು ಇದು ಎಲ್ಲವೂ ಆ ಮನೆ ಹೇಗಿರುತ್ತೋ ಅವ್ರ ಮನ್ಸು ಆಗಿರತ್ತಂತೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ನೀವು ತಿಳಿಬೇಕಾದ್ರೆ ಆತನ ಕಬೋರ್ಡ್ ಅನ್ನ ನೋಡಿ, ಆತನ ಬಾತ್ರೂಮ್ ಅನ್ನ ನೋಡಿ. ಯಾಕಂತ ಹೇಳಿದ್ರೆ ಎಲ್ಲಿ ನೋಡಿ, ಈಗ ಎಕ್ಸಾಂಪಲ್, ನೀವೊಂದು ಸಂಬಂಧಕ್ಕೆ ಹೋಗ್ಬೇಕು ಅಂತ ತಿಳ್ಕೊಳ್ಳಿ, ಆಯ್ತಾ? ಹೋಗಿ ಆ ವ್ಯಕ್ತಿಯ ಕಬೋರ್ಡ್ ಅನ್ನ ನೋಡಿ. ಯಾಕಂತ ಹೇಳಿದ್ರೆ ಆತ ಕಷ್ಟಪಟ್ಟು ಅಥವಾ ಆಕೆ ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ದುಡ್ಡಲ್ಲಿ ತಗೊಂಡಿರ್ತಕ್ಕಂಥ ಬಟ್ಟೆಯನ್ನೇ ಆಕೆ ವ್ಯಾಲ್ಯೂ ಮಾಡ್ತಾ ಇಲ್ಲ ಅಥವಾ ಆತ ವ್ಯಾಲ್ಯೂ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಆತನ ಒಂದು ಪ್ಯಾಟ್ರನ್ ಆಫ್ ಬಿಹೇವಿಯರ್ ಇರುತ್ತೆ. ಹಾಗೆ ಒಂದು ಸಂಬಂಧವನ್ನು ಕೂಡ ವ್ಯಾಲ್ಯೂ ಮಾಡಲ್ವಂತೆ. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ನಾವು ಇರ್ತಕ್ಕಂತಹ ಜಾಗ ಆಗಿರ್ಬೋದು, ಕಬೋರ್ಡ್ ಆಗಿರ್ಬೋದು. ನೋಡಿ, ಈಗ ನಿಮ್ಗೊಂದು ಪ್ರೀತಿಯಿಂದ ಒಂದು ಗಿಫ್ಟ್ ಅನ್ನ ಕೊಡ್ತೀನಿ. ಆ ಗಿಫ್ಟ್ ಅನ್ನ ನೀವು ಚೆನ್ನಾಗಿ ಇಟ್ಕೊಂಡು ಅಥವಾ ಅದನ್ನು ಪದೇ ಪದೇ ಹಾಕೊಂಡು, ನೋಡು ಸೌಜನ್ಯ, ನೀನು ಕೊಟ್ಟಿದ್ದನ್ನ ನಾನು ಹಾಕೊಂಡಿದ್ದೀನಿ ಅಂತ ಹೇಳಿದ್ರೆ ನಂಗೆ ಖುಷಿಯಾಗಿ ಮತ್ತೆ ನಾನು ಎಲ್ಲೋ ಒಂದ್ ಕಡೆ ಟ್ರಾವೆಲ್ ಮಾಡುವಾಗ ನಿಮ್ನ ನೆನಪಾಗಿ ನಾನು ಮತ್ತೆ ನಿಮ್ಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು ಅಂತ ಅನ್ಸುತ್ತೆ. ಹಾಗೆ ಭಗವಂತ ನಿಮಗೆ ಫಸ್ಟ್ ಗಿಫ್ಟ್ ಕೊಟ್ಟಿರೋದು ಏನ್ ಗೊತ್ತಾ? ಹೆಲ್ದಿ ಬಾಡಿ. ಆಮೇಲೆ ಏನನ್ನಾದ್ರೂ ಆಗಿರ್ಬೋದು, ನಮ್ಮ ಹತ್ರ 2 ಬಟ್ಟೆ ಇರಲಿ, ಅದನ್ನ ನಾವು ಅಚ್ಚುಕಟ್ಟಾಗಿ ಐರನ್ ಮಾಡಿ ಒಗ್ದು ನೀಟಾಗಿ ಹಾಕಿದಾಗ ನಾವು ಇನ್ನು ಯೂನಿವರ್ಸಿಗೆ ಏನ್ ಸೈನ್ ಕೊಡ್ತಾ ಇದೀವಪ್ಪ ಅಂತ ಹೇಳಿದ್ರೆ, ಹೌದು, ನೀನು ಕೊಟ್ಟಿರ್ತಕ್ಕಂಥದ್ದು ಎಲ್ಲವನ್ನು ನಾನು ನೀಟಾಗಿ ಇಟ್ಕೊಂಡಿದ್ದೀನಿ, ನಂಗೆ ಇನ್ನೂ ಕೊಡು ಅಂತ. ಹಾಗಾಗಿ ಮೊದಲನೇದಾಗಿ ಎಲ್ಲವನ್ನು, ನಿಮ್ಮ ಹತ್ರ ಏನೇ ವಸ್ತು ಇರಲಿ, ಆಯ್ತಾ, ನಮ್ಮ ಹತ್ರ ಎಷ್ಟೇ ಚಿಕ್ಕ ಮನೆ ಇರಲಿ, ಎಷ್ಟೇ ಸಣ್ಣ ಗಾಡಿ ಇರಲಿ, ಎಷ್ಟೇ ಬಟ್ಟೆ ಇರಲಿ, ಅದೆಲ್ಲವನ್ನು ಅಚ್ಚುಕಟ್ಟಾಗಿ ಇಡಲಿಕ್ಕೆ ಶುರು ಮಾಡೋಣ. ನಮ್ಮ ಹತ್ರ ಏನಿದ್ರು ಕೂಡ ಅದನ್ನ ವ್ಯಾಲ್ಯೂ ಮಾಡ್ತಾ ಹೋಗೋಣ. ನಮ್ಮ ಹತ್ರ 2 ಪೇರ್ ಚಪ್ಪಲಿ ಇದ್ರು ಕೂಡ ಆ ಚಪ್ಪಲಿಯನ್ನ ನೀಟಾಗಿ ಇಡೋಣ. ಒಂದೇ ಜೊತೆ ಬ್ಯಾಗ್ ಇದ್ರು ಕೂಡ ಅದನ್ನ ನೀಟಾಗಿ ಇಟ್ಕೊಳ್ಳಿಕ್ಕೆ ಶುರು ಮಾಡೋಣ. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಸ್ಮೆಲ್ ಗುಡ್. ನೋಡಿ, ಮೊದಲನೇದಾಗಿ ಮನುಷ್ಯನಲ್ಲಿ ಈಗ ನೋಡಿದೀರಾ, ಯಾವುದೇ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನ ಮೀಟ್ ಮಾಡಿದ್ರೆ ಏನ್ ಮಾಡುತ್ತೆ?
ಒಂದಕ್ಕೊಂದು ಸ್ಮೆಲ್ಲನ್ನು ನೋಡ್ತಾ ಹೋಗುತ್ತೆ ಅಲ್ವಾ. ಹಾಗೆ ನಮ್ಮಲ್ಲಿ ಒಂದು ಫೆರೋಮೋನ್ಸ್ ಅಂತ ಇರುತ್ತೆ ನೋಡಿ. ನಾವು ಹಾಕ್ತಕ್ಕಂಥ ಬಟ್ಟೆ ಆಗಿರ್ಬೋದು, ನಮ್ಮ ನೋಟ ಆಗಿರ್ಬೋದು, ಮಾತಾಡೋ ಸ್ಟೈಲ್ ಆಗಿರ್ಬೋದು, ಒಂದು ಒಂದು ಮಟ್ಟದಲ್ಲಿ ಒಂದು ಆಕರ್ಷಣೆಗೆ ಒಂದು ವ್ಯಕ್ತಿಯನ್ನ ನಾವು ಆಕರ್ಷಿಸ್ಬೋದು. ಹಾಗೆ ಸ್ಮೆಲ್, ಯಾವಾಗ ನೀವು ಒಂದು ಒಳ್ಳೆ ಸ್ಮೆಲ್ ಮಾಡ್ತಾ ಇರ್ತೀರಾ, ವೆನ್ ಯು ಸ್ಮೆಲ್ ಗುಡ್, ನಿಮ್ಮ ಫೆರೋಮೋನ್ಸ್ ಅಂತ, ನಮ್ಮ ಸ್ಮೆಲ್ ಕೂಡ ಒಂದು ಸಿಗ್ನೇಚರ್ ಪರ್ಫ್ಯೂಮ್ ಅಂತ ಇಟ್ಕೊಳ್ಳಿ. ಒಂದು ಪೌಡರ್ ಹಾಕೋದಾಗಿರ್ಬೋದು ಅಥವಾ ಒಂದು ಫ್ರೇಗ್ರೆನ್ಸ್ ಹಾಕೋದಾಗಿರ್ಬೋದು, ಬೇರೆಯವ್ರು ಸ್ಮೆಲ್ ಮಾಡಲಿ ಅಂತಲ್ಲ ಅಥವಾ ಬೇರೆಯವ್ರನ್ನ ಇಂಪ್ರೆಸ್ ಮಾಡೋಕ್ಕಲ್ಲ, ನಿಮ್ಮ ಬಗ್ಗೆ ನಿಮಗೆ ಇದೆಲ್ಲವೂ ಕಾನ್ಫಿಡೆನ್ಸ್ ಅನ್ನ ಮೂಡಿಸ್ತಾ ಹೋಗುತ್ತೆ. ಒಂದು ಸಿಗ್ನೇಚರ್ ಸೆಂಟ್ ಆಗಿರ್ಬೋದು ಅಥವಾ ಡಿಯೋಡ್ರೆಂಟ್ ಆಗಿರ್ಬೋದು, ಇದನ್ನು ನಿತ್ಯ ಬಳಸಲಿಕ್ಕೆ ಶುರು ಮಾಡಿ. ಯಾಕಂತ ಹೇಳಿದ್ರೆ ನಾವು ಹೋಗೋಕ್ಕಿಂತ ಮುಂಚೆ, ನಾವು ಮಾತಾಡೋಕ್ಕಿಂತ ಮುಂಚೆ ನಮ್ಮ ಎನರ್ಜಿ ಮಾತಾಡ್ತಾ ಹೋಗುತ್ತೆ. ಹಾಗೆ ಇದೆಲ್ಲವೂ ಕೂಡ ಫ್ರೇಗ್ರೆನ್ಸ್ ಅಥವಾ ಪರ್ಫ್ಯೂಮ್ ಅನ್ನ ವೀನಸ್ಸಿಗೆ ಹೋಲಿಸ್ತಾರೆ. ನಮ್ಮ ವೀನಸ್ ಇಂಪ್ರೂವ್ ಆಗಬೇಕಾದ್ರೂ ಕೂಡ ನಾವು ಒಳ್ಳೆಯ ಫ್ರೇಗ್ರೆನ್ಸ್ ಅನ್ನ ಯೂಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಮತ್ತೆ ನೋಡಿರ್ಬೋದು ನೀವು ಹಳೆ ಕಾಲದ ಫಿಲಮ್ಗಳನ್ನ ನೋಡಿ, ಆ ಫಿಲಮ್ ಅಲ್ಲಿ ಏನ್ ತೋರಿಸ್ತಾನೆ ಅಂತ ಹೇಳಿದ್ರೆ, ಯಾರು ಒಬ್ಬ ವಿಲನ್ ಇರ್ತಾನೆ, ಅವನ ಹತ್ರ 3-4 ಕಾರ್ ಇರುತ್ತೆ, ಕೆಲ್ಸದವ್ರು ಇರ್ತಾರೆ, ದೊಡ್ಡ ಮನೆ ಇರುತ್ತೆ, ಹಣ ಇದ್ದವರೆಲ್ಲ ಈವಿಲ್ ಮೈಂಡ್ ಇರೋರು ಅಥವಾ ಕೆಟ್ಟವರು ಅಂತ ನಮ್ಮ ಬ್ರೈನಿಗೆ ವೈರ್ ಆಗ್ಬಿಟ್ಟಿದೆ ಆಯ್ತಾ. ಅದೇ ಒಬ್ಬ ಹೀರೋ ನೋಡಿ ತುಂಬಾನೇ ಕಷ್ಟಪಡ್ತಾ ಇರ್ತಾನೆ, ಕೂಲಿ ಕೆಲಸ ಮಾಡ್ತಿರ್ತಾನೆ, ಕಷ್ಟಪಟ್ಟು ದುಡಿತಾ ಇರ್ತಾನೆ, ಅವನನ್ನ ಹೀರೋ ಅಂತ ಪ್ರೊಜೆಕ್ಟ್ ಮಾಡ್ತಾ ಹೋಗ್ತಾರೆ. ಅದೇ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಹಣ ಇರೋರೆಲ್ಲ ಈವಿಲ್ಲು, ದುಡ್ಡಿದ್ರೆ ಮನುಷ್ಯ ಬದಲಾಗ್ಬಿಡ್ತಾನೆ, ದುಡ್ಡಿದ್ರೆ ಅಹಂಕಾರ ಬಂದ್ಬಿಡುತ್ತೆ ಅಂತ ಹೇಳಿ, ಹೀಗೆ ಹಣದ ಬಗ್ಗೆ ನಾವು ಕೆಟ್ಟ ಭಾವನೆಗಳನ್ನ ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ. ಈಗ ನಾನು ನಿಮ್ಮ ಹತ್ರ ಚೆನ್ನಾಗಿ ಮಾತಾಡ್ಬೇಕು, ನಾನು ನಿಮ್ ಜೊತೆ ಇರ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ನನ್ನ ಮೇಲೆ ಒಳ್ಳೆ ಭಾವನೆ ಇರಬೇಕು ಅಲ್ವಾ. ನಿಮಗೆ ಯಾರೋ ನಿಮ್ಮ ಫ್ರೆಂಡ್ ನಿಮ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇರ್ತಾನೆ ಅಥವಾ ನಿಮ್ ಬಗ್ಗೆ ಕೆಟ್ಟದಾಗ ಯೋಚನೆ ಮಾಡ್ತಿರ್ತಾನೆ ಅಂತ ಹೇಳಿದ್ರೆ ನೀವು ಹೋಗೋನ್ ಜೊತೆ ಇರ್ತೀರಾ? ಇಲ್ಲ ಅಲ್ವಾ. ಹಾಗೆ ಹಣ ಕೂಡ ಅಷ್ಟೇ, ಯಾವಾಗ ನಿಮ್ಮ ಮೈಂಡ್ ಸೆಟ್, ಮನಿ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ತಾ ಹೋಗ್ತಿರೋ, ಆಗ ಹಣ ಈಸಿಯಾಗಿ ಫ್ಲೋ ಆಗ್ತಾ ಹೋಗುತ್ತೆ. ಯಾವಾಗ್ಲೂ ಅನ್ಕೊಳಕ್ ಹೋಗ್ಬಿಡಿ, ದುಡಿಯೋದು ಕಷ್ಟ, ದುಡ್ಡು ಸಂಪಾದನೆ ಮಾಡೋದು ಹೇಗೆ, ಯಾವಾಗ್ಲೂ ಹಣದ ಬಗ್ಗೆ ಕೆಟ್ಟ ಯೋಚನೆಗಳನ್ನ ಮಾಡ್ತಾ ಹೋಗ್ಬೇಡಿ. ಅದ್ರ ಬದಲಾಗಿ ಈ ತರ ಅಫರ್ಮೇಷನ್ಸ್ ಗಳನ್ನ ಹೇಳ್ಕೊಳ್ಳಿ. ಹಣವನ್ನ ಆಕರ್ಷಿಸೋದು ತುಂಬಾನೇ ಸುಲಭ. ಹಣ ನನ್ನ ಬೆಸ್ಟ್ ಫ್ರೆಂಡ್. ನಿಮ್ಮ ಬೆಸ್ಟ್ ಫ್ರೆಂಡ್ ಬಂದ್ರೆ ಅಥವಾ ಬೆಸ್ಟ್ ಫ್ರೆಂಡ್ ಬಗ್ಗೆ ಮಾತಾಡ್ತಿದ್ರೆ ಎಷ್ಟು ಹುಮ್ಮಸ್ಸಿರುತ್ತೆ, ಎಷ್ಟು ಖುಷಿ ಪಡ್ತಿರೋ, ಹಾಗೆ ಹಣದ ಬಗ್ಗೆ ಫೀಲ್ ಮಾಡ್ಲಿಕ್ಕೆ ಶುರು ಮಾಡಿ. ನಾನು ಎಷ್ಟೇ ಖರ್ಚು ಮಾಡಿದ್ರು ಹಣ ನನಗೆ ಈಸಿಯಾಗಿ ಬರುತ್ತೆ. ನೀವು ನೋಡಿ, ಎಷ್ಟೋ ಸತಿ ಎಲ್ಲೋ ಏನೋ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಣವನ್ನ ಕೂಡಿಡ್ಲಿಕ್ಕೆ ಹೋಗ್ತಾ ಇರ್ತೀವಿ. ಆದ್ರೆ ಯಾವುದೋ ಒಂದು ನಾವ್ ಏನ್ ಕೂಡಿಡ್ಬೇಕಾದ್ರೆ ಯಾವ ಮನಸ್ಥಿತಿಯಲ್ಲಿ ಕೂಡಿಡ್ತೀವಪ್ಪ ಅಂತ ಹೇಳಿದ್ರೆ, ಎಲ್ಲೋ ಒಂದು ಅಭಾವತೆ ಬಂದ್ಬಿಡುತ್ತೆ, ಏನೋ ಒಂದು ಎಮರ್ಜೆನ್ಸಿ ಬಂದ್ಬಿಡುತ್ತೆ ಅಂತ ಸಬ್ ಕಾನ್ಶಿಯಸ್ಲಿ ನೀವು ಅದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತಿದ್ದೀರಾ. ಯಾವಾಗ ಹಣವನ್ನ ಖರ್ಚು ಮಾಡ್ತಾ ಹೋಗಿ, ಟ್ರಾವೆಲ್ ಮಾಡ್ತಾ ಹೋಗಿ, ನಿಮ್ಮ ಮೇಲೆ ನೀವು ಖರ್ಚು ಮಾಡ್ಕೊಳ್ಳಿಕ್ ಶುರು ಮಾಡಿ, ಒಳ್ಳೆ ಜಿಮ್ಗೆ ಸೇರ್ಕೊಳ್ಳಿ, ಒಳ್ಳೆ ಯೋಗಕ್ಕೆ ಸೇರ್ಕೊಳ್ಳಿ, ಒಳ್ಳೆ ಬಟ್ಟೆಗಳನ್ನ ತಗೊಳ್ಳಿಕ್ಕೆ ಶುರು ಮಾಡಿ, ನಿಮ್ಗೆ ಗೊತ್ತಿಲ್ಲದ ಹಾಗೆ ಹಣವನ್ನ ಆಕರ್ಷಿಸಕ್ ಶುರು ಮಾಡ್ತೀರಾ. ನಾವ್ ಯಾವಾಗ ಏನೋ ಒಂದು ಕಷ್ಟ ಬಂದ್ಬಿಡುತ್ತೆ, ಸೇವ್ ಮಾಡ್ಬೇಕು ಅಂತ ಹೋಗ್ತೀವೋ, ಆ ಕಷ್ಟವನ್ನ ನಾವು ಗೊತ್ತಿಲ್ಲದೆ ನಾವು ಸಬ್ ಕಾನ್ಶಿಯಸ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತಾ ಇದೀವಿ. ಸೊ ಅಂತ ತಪ್ಪನ್ನ ಮಾಡಬೇಡಿ. ಕೊನೆಯದಾಗಿ ಏನಪ್ಪಾ ಅಂತ ಹೇಳಿದ್ರೆ, ಈಗ ನೋಡ್ತಾ ಇರ್ತೀವಿ, ಫ್ಯಾಷನ್ ಟ್ರೆಂಡ್ಸ್ ಇದೆ, ಹರಿದೋಗಿರೋ ಜೀನ್ಸ್ ಹಾಕೋದು. ಅದರಲ್ಲೂ ಹೆಣ್ಮಕ್ಳು ಜೀನ್ಸ್ ಅನ್ನ ಹಾಕ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ, ಜೀನ್ಸ್ ಅನ್ನೋದು ಮೈನರ್ ಸ್ಟ್ರೆಸ್ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಗಣಿಗಾರಿಕೆ ಮಾಡೋರು ಆ ಬಟ್ಟೆ ಹಾಕ್ತಿದ್ರಂತೆ ಜೀನ್ಸ್. ಯಾಕಂತ ಹೇಳಿದ್ರೆ, ಯಾವುದೇ ಒಂದು ತಕ್ಕಂತಹ ಬೆಂಕಿ ಆಗಿರ್ಬೋದು ಅಥವಾ ಕಲ್ಲು ಮಣ್ಣು ತಾಗಿ ಪ್ಯಾಂಟ್ ಹರಿಬಾರ್ದು, ಬಟ್ಟೆ ಹರಿಬಾರ್ದು ಅಂತ ಹೇಳಿ ಅಂತಹ ಒಂದು ಥಿಕ್ ಮೆಟೀರಿಯಲ್ ಬಟ್ಟೆಗಳನ್ನ ಕೊಡ್ತಾ ಇದ್ರಂತೆ. ಅಂತ ಬಟ್ಟೆನ ನಾವ್ ಯಾಕೆ ಹಾಕ್ಲಿಕ್ಕೆ ಹೋಗ್ಬೇಕು? ಅದ್ರ ಬದಲು ಹೆಣ್ಮಕ್ಳು ಫ್ಲೋಯಿ ಡ್ರೆಸ್ ಹಾಕೋದಾಗಿರ್ಬೋದು. ಅದರಲ್ಲೂ ನೋಡಿ, ನಾವ್ ಅನ್ಕೋತೀವಿ ನಾಳೆ ಯಾವುದೋ ಒಂದು ಸ್ಪೆಷಲ್ ಅಕೇಶನ್ ಬರುತ್ತೆ, ಅವಾಗ ಆ ಬಟ್ಟೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲವನ್ನು ಕಬೋರ್ಡಲ್ಲಿ ಇಟ್ಟಿರ್ತೀವಿ. ಕೆಲವು ಸತಿ ಅದನ್ನ ಇಟ್ಟಿರೋದು ನಾವು ಮರ್ತು ಹೋಗ್ಬಿಡ್ತೀವಿ. ನೋಡಿ, ಇವತ್ತು ನೀವು ಬದುಕಿದ್ದೀರಾ, ಇವತ್ತು ನೀವು ಇದ್ದೀರಾ ಅಂತ ಹೇಳಿದ್ರೆ ಅದು ಸ್ಪೆಷಲ್ ಅಕೇಶನ್. ನಿಮಗೋಸ್ಕರ ಪ್ರತಿ ದಿನ ನೀವು ಬದುಕ್ತಾ ಹೋಗ್ತೀವಲ್ಲ, ಅದು ಸ್ಪೆಷಲ್ ಅಕೇಶನ್ ಆಗ್ತಾ ಹೋಗುತ್ತೆ. ನಾಳೆ ಅನ್ನೋದು ಸುಳ್ಳು ಕಣ್ರಿ. ಯಾರು ನಾಳೆ ನೋಡಿದಾರೆ ಹೇಳಿ ಅಲ್ವಾ? ಈಗಲೇ ನೀವೇ ನೋಡ್ತಾ ಇದ್ದೀರಾ, ಪ್ರಪಂಚ ಇವತ್ತಿದ್ದ ಹಾಗೆ ನಾಳೆ ಇರ್ತಾ ಇಲ್ಲ. ಹಾಗಾಗಿ ಇವತ್ತ ಸ್ಪೆಷಲ್ ಅಕೇಶನ್ ಇದೆ, ಯಾವುದನ್ನು ನಾಳೆಗೋಸ್ಕರ ಎತ್ತಿಡ್ಲಿಕ್ಕೆ ಹೋಗ್ಬೇಡಿ. ಕೊನೆಗೆ ಅದು ನಮ್ಗೆ ಸಿಗತ್ತೋ ಬೇರೆಯವ್ರಿಗೆ ಸಿಗತ್ತೋ ಗೊತ್ತಿಲ್ಲ. ಹಾಗಾಗಿ ಒಳ್ಳೆ ಬಟ್ಟೆಗಳನ್ನ ಹಾಕಕ್ ಶುರು ಮಾಡಿ, ಒಳ್ಳೆ ಆ ಜಾಗಕ್ಕೆ ಹೋಗಕ್ ಶುರು ಮಾಡಿ. ಇದೆಲ್ಲವನ್ನು ನೀವು ಏನಾಗಿರ್ತೀರೋ ಅದನ್ನ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ನೀವ್ ಯಾವಾಗ ಒಳ್ಳೆ ಬಟ್ಟೆಗಳನ್ನ ಹಾಕ್ತಿರ್ತೀರಾ, ಹಣದ ಬಗ್ಗೆ ಒಳ್ಳೆ ಭಾವನೆಗಳನ್ನ ಬೆಳೆಸ್ಕೊತಾ ಹೋಗ್ತೀರಾ, ಹಣ ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ. ಹಾಗೆ ಬೆಳಗ್ಗೆ ಮತ್ತೆ ರಾತ್ರಿ ಹಣದ ಅಫರ್ಮೇಷನ್ಸ್ ಗಳನ್ನ ಹೇಳ್ಕೊತಾ ಹೋಗಿ. ಮಲ್ಗಕ್ಕಿಂತ ಮುಂಚೆ ಅಥವಾ ಎದ್ದ ತಕ್ಷಣ ನಿಮ್ಮ ಸುಪ್ತ ಮನಸ್ಸು ತುಂಬಾನೇ ಆಕ್ಟಿವ್ ಆಗಿರುತ್ತೆ. ಮನಿ ನನ್ನ ಫ್ರೆಂಡು, ಮನಿ ನನಗೆ ಈಸಿಯಾಗಿ ಫ್ಲೋ ಆಗುತ್ತೆ, ನಾನು ಹೆಚ್ಚು ಹಣವನ್ನ ಸಂಪಾದನೆ ಮಾಡ್ತಾ ಇದ್ದೀನಿ, ನಾನು ಎಷ್ಟು ಖರ್ಚು ಮಾಡ್ತೀನೋ ಅದ್ರ 10ರಷ್ಟು ಹಣವನ್ನ ಸಂಪಾದನೆ ಮಾಡ್ತಾ ಇದ್ದೀನಿ. ಹೀಗೆ ನಿಮ್ಗೆ ಹೇಗೆ
ಟೈಲರ್ಡ್ ಅಫರ್ಮೇಷನ್ಸ್ ಅನ್ನ ಮಾಡ್ಕೋತಾ ಹೋಗಿ. ಇದೆಲ್ಲವನ್ನು ಮಾಡ್ತಾ ಹೋದ್ರೆ ಹಣವನ್ನ ಈಸಿಯಾಗಿ ಆಕರ್ಷಿಸ್ತಾ ಹೋಗ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಅಂತ ಏನು ಹೇಳಿದ್ರೆ, ಚೆನ್ನಾಗಿ ರೆಡಿ ಆಗೋದಾಗಿರ್ಬೋದು, ನಿಮ್ಮ ಕಬೋರ್ಡ್ ಆಗಿರ್ಬೋದು, ನಿಮ್ಮ ಬಾತ್ರೂಮ್ ಆಗಿರ್ಬೋದು, ನಿಮ್ಮ ಕಿಚನ್ ಆಗಿರ್ಬೋದು, ಮನೆಯನ್ನ ಎಷ್ಟು ಅಚ್ಚುಕಟ್ಟಾಗಿ ಇಡ್ತಿರೋ ಲಕ್ಷ್ಮಿ ತಾನಾಗೆ ತಾನು ಒಲ್ಲಿ ಬರ್ತಾಳೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.